ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎದ್ದಿದ್ದೀರಾ ಪ್ರಿಯರೇ? ಈ ದಿನ ಭಾನುವಾರವಾಗಿದೆ. ಕರ್ತನ ಆಲಯಕ್ಕೆ ಹೋಗಬೇಕಲ್ಲವೇ? ಈ ವರ್ಷದಲ್ಲೇ ಇದು ಕೊನೆಯ ಭಾನುವಾರ. ಡೋಂಟ್ ಮಿಸ್ ಇಟ್. ಹೋಗೋಣ ಬನ್ನಿ ಚಿಕ್ಕ ವಾಕ್ಯ ಧ್ಯಾನದೊಂದಿಗೆ. ಟೈಮ್ ಆದ್ರೆ ಸಭೆಗೆ ಹೋಗಿ ಬನ್ನಿ, ಮತ್ತೆ ತಿರುಗಿ ಬಂದು ಈ ಕಾರ್ಯಕ್ರಮ ವೀಕ್ಷಿಸಿರಿ, ವಾಕ್ಯವನ್ನು ಧ್ಯಾನಿಸಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ವರ್ಷವಿಡೀ ನಮ್ಮನ್ನು ಕಾಪಾಡಿ 52ನೆಯ ಭಾನುವಾರಕ್ಕೆ ನಮ್ಮನ್ನು ಕರೆತಂದಿದ್ದೀರಿ ದೇವರೇ. ಈ ವರ್ಷದ ಅಂತ್ಯಕ್ಕೆ ಬಂದಿರುವ ನಾವು ದೇವರೇ, ನಿಮ್ಮ ಚಿತ್ತವಿರುವುದಾದರೆ ಇನ್ನೂ ಕೆಲವೊಂದು ದಿನಗಳಲ್ಲಿ ಹೊಸ ವರ್ಷದೊಳಗೆ ಪ್ರವೇಶಿಸುವುದಕ್ಕಾಗಿ ನಾವು ಸಿದ್ಧರಾಗುತ್ತಿರುವಾಗ, ನಾವು ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿಯೂ ನಿಮ್ಮ ವಾಗ್ದಾನಗಳನ್ನು ಹೊಂದಿಕೊಳ್ಳುವುದಕ್ಕಾಗಿಯೂ ನಮಗಿರುವ ಈ ಕೆಲವು ದಿನಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಏನಾದರೂ ನೀವು ಸ್ವಲ್ಪವಾದರೂ ನಿಮ್ಮ ಸಂಗತಿಯೇನೆಂದು ನೀವು ಗುರುತಿಸಿದ್ದೀರಾ? ಈ ವರ್ಷದ ಅಂತ್ಯದಲ್ಲಿರುವಂತಹ ನಾವು ಏನಾದರೂ ಸ್ವಲ್ಪ ನಿಂತು ಆಲೋಚನೆ ಮಾಡಿಕೊಳ್ತಿದ್ದೇವಾ? ನಿಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲಿರಿ, ವರ್ಷದ 52 ಭಾನುವಾರವೆಲ್ಲ ನಾನು ದೇವರ ಸಭೆಗೆ ಹೋಗಿದ್ದೇನೆನ್ನುವವರು? ಹಾಗಾದರೆ ಖಚಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಈಗಾಗಲೇ ಆಶೀರ್ವದಿಸಿರುತ್ತಾರೆ. ಕನಿಷ್ಠ ಮುಂದೆ ಬರಲಿಕ್ಕಿರುವ ಹೊಸ ವರ್ಷದಲ್ಲಿ ಒಂದು ನಿರ್ಣಯ ಮಾಡಿಕೊಂಡು, ಈ 2025ನೇ ವರ್ಷದ ಅನೇಕ ಭಾನುವಾರಗಳನ್ನು ನಾನು ಕಳ್ಕೊಂಡಿದ್ದೇನೆ, ಸಣ್ಣ ಸಣ್ಣ ಆಟಂಕ ಅಭ್ಯಂತರ ಬಂದಿದ್ದಕ್ಕೆ ನಾನು ಸಭೆಗೆ ಹೋಗೋದನ್ನು ಬಿಟ್ಟಿದ್ದೇನೆ ಎಂದು ಗ್ರಹಿಸಿಕೊಳ್ಳೋದಾದರೆ, ನೀವು ಪಶ್ಚಾತ್ತಾಪ ಪಡುವುದಾದರೆ, ದೇವರೇ ನನ್ನನ್ನು ಕ್ಷಮಿಸಿರಿ ಅಂತ ಕೇಳಿದ್ರೆ ದೇವರು ಕ್ಷಮಿಸಿ ಮತ್ತೊಂದು ಹೊಸ ವರ್ಷದಲ್ಲಿ ಮತ್ತೆ 52 ಭಾನುವಾರ ದೇವರು ನಮಗೆ ಕೊಡಲು ಆಸೆಯುಳ್ಳವರಾಗಿದ್ದಾರೆ. ದೇವರ ಆಲಯಕ್ಕೆ ಹೋಗುವಾಗ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಈ ವರ್ಷಾಂತ್ಯದಲ್ಲಿ ಹಾಡುಗಳಿಂದ ನಾವು ಎಚ್ಚರಿಸಲ್ಪಡುತ್ತಾ ಇರುವಾಗ, ವಾಕ್ಯದಿಂದ ನಾವು ಗದರಿಸಲ್ಪಡುತ್ತಾ ಇರುವಾಗ, ನಮ್ಮ ಹೃದಯ ಸ್ಥಿತಿ ಬಯಲಾಗುತ್ತಾ ಇರುವಾಗ, ನಮ್ಮ ಹೃದಯಕ್ಕೆ ದೇವರ ವಾಕ್ಯವನ್ನು ಅನ್ವಯಿಸಿಕೊಂಡು ಒಪ್ಪಿಕೊಂಡು ನಮ್ಮ ಬಲಹೀನತೆಗಳನ್ನು, ತಪ್ಪುಗಳನ್ನು, ನಿಂದೆಗಳನ್ನು, ಎಡವಟ್ಟುಗಳನ್ನು, ಅತಿಕ್ರಮಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದು ಬಹಳ ಅವಶ್ಯಕವಾಗಿದೆ. ಇದೇ ಹೊಲಸಿನೊಂದಿಗೆ, ಇದೇ ಸೋಲಿನೊಂದಿಗೆ, ಇದೇ ಚಿಕ್ಕಿನೊಂದಿಗೆ ಮತ್ತೊಂದು ಹೊಸ ವರ್ಷ ಪ್ರವೇಶಿಸುವುದಾದರೆ, ಕ್ಯಾಲೆಂಡರ್ ಮಾರ್ಪಡುವುದಾದರೆ ಅದರಿಂದ ಯಾವ ಪ್ರಯೋಜನವಿಲ್ಲ ಪ್ರಿಯರೇ. ನಿಮ್ಮ ಹೃದಯ ಮಾರ್ಪಡುವಾಗಲೇ ಆ ಹೊಸತನವನ್ನು ನೀವು ಅನುಭವಿಸಬಲ್ಲಿರಿ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಹೇಳ್ತಾರೆ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಏನಂತೆ? 2 ಅಪರಾಧಗಳನ್ನು ಮಾಡಿದ್ದಾರೆ. 2 ಮಾಡಿದ್ದೇವೋ ನಾವು? ಅಯ್ಯೋ, ಎಷ್ಟೊಂದು ವಿಷಯಗಳಲ್ಲಿ ಅಪರಾಧಗಳನ್ನು ನಾವು ಮಾಡುತ್ತಿದ್ದೇವೋ ಗೊತ್ತಿಲ್ಲ. ಆಜ್ಞೆ ಮೀರುತ್ತಾ ಇದ್ದೇವೆಂದು ಗೊತ್ತಿಲ್ಲ, ತಪ್ಪು ಮಾಡ್ತಾ ಇದ್ದೇವೆಂದು ಗೊತ್ತಿಲ್ಲ, ಪಾಪ ಮಾಡ್ತಿದ್ದೇವೆಂದು ಗೊತ್ತಿಲ್ಲ, ಅತಿಕ್ರಮ ಮಾಡ್ತಿದ್ದೇವೆಂದು ಗೊತ್ತಿಲ್ಲ. ಹೌದಲ್ಲವೇ? ಎಷ್ಟು ವಿಷಯಗಳಲ್ಲಿ ದೋಷಿಗಳಾಗ್ತಿದ್ದೇವೆಂದು ಗೊತ್ತಿಲ್ಲ. ಈ ವರ್ಷದ ಅಂತ್ಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕೂತುಕೊಂಡು ಆ ದಿನ ಯೋಬನ ಹಾಗೆ ನನ್ನ ದೋಷ ಎಷ್ಟೆಂದು, ನನ್ನ ಪಾಪ ಎಷ್ಟೆಂದು, ನನ್ನ ಅತಿಕ್ರಮಗಳೆಷ್ಟೆಂದು ನನಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿಕೊಂಡು ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಅವುಗಳನ್ನು ಒಪ್ಪಿಕೊಳ್ಳುವುದಾದರೆ ಯೇಸು ಕ್ಷಮಿಸುತ್ತಾರೆ. ಮತ್ತೊಂದು ನೂತನ ವರ್ಷದೊಳಗೆ ಪ್ರವೇಶಿಸಿದಾಗ ಹಳೆಯದು ಯಾವುದು? ಈ ನೂತನ ವರ್ಷದಲ್ಲಿ ಇರಲಾರದ ಹಾಗೆ ಕರ್ತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಬಲ್ಲೆವು. ಯಾವುದು ಆ 2 ಅಪರಾಧಗಳು ಎನ್ನುವುದಾದರೆ 2 ಗುಂಪುಗಳಾಗಿವೆ. ಆ 2 ಅಪರಾಧಗಳು ಅಂದರೆ ಅದರಲ್ಲಿ ABCDಗಳ ಹಾಗೆ ಬಹಳಷ್ಟು ಬಿಟ್ಸ್ಗಳು ಇರ್ತವೆ, ಬಹಳಷ್ಟು ಅಂದರೆ ಬಹಳ ಪಾಯಿಂಟ್ಸ್ಗಳಿರ್ತವೆ. 2 ಮುಖ್ಯವಾದ ಅಪರಾಧಗಳೇನೆಂದರೆ, ಇಲ್ಲಿ ಕರ್ತನು ಹೇಳುವ ಮಾತೇನೆಂದರೆ, ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಏನಂತೆ? ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ನಾನು ಒಂದು ಬುಗ್ಗೆಯಾಗಿದ್ದೇನೆ ಎಂದು ಹೇಳ್ತಿದ್ದಾರೆ ದೇವರು. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಜಲದ ಬುಗ್ಗೆಗಳು ಉಕ್ಕಿ ಬರುವವು ಅಂದಿದ್ದಾರೆ. ಗೊತ್ತಾ ಪ್ರಿಯರೇ, ನಿಮಗೆ ಬುಗ್ಗೆ ಅಂದರೆ ಏನು? ಬುಗ್ಗೆ ಅಂದರೆ ಜಲ. ಪೂರ್ವಕಾಲದಲ್ಲಿ ಒಂದು ಮನೆಯ ಮುಂದುಗಡೆ ಬಾವಿ ಇರ್ತಾಯಿತ್ತು, ಇಲ್ಲವೇ ಒಂದು ಊರಿನ ಮೂಲೆಯಲ್ಲಿ ಒಂದು ದೊಡ್ಡ ಬಾವಿ ಇರ್ತಾಯಿತ್ತು. ಅದರೊಳಗೆ ಬಹಳಷ್ಟು ಬುಗ್ಗೆ ಇರುವುದರ ಕಾರಣ ಎಷ್ಟೇ ಜನ ಬಂದು ಆ ನೀರು ತೋಡಿಕೊಂಡು ಹೋದರೂ ಕೂಡ, ಎಷ್ಟೇ ಸಾರಿ ತೋಡಿದರೂ ಕೂಡ ಆಯಾ ದಿನಕ್ಕೆ ತಕ್ಕ ಹಾಗೆ ಅದರೊಳಗಡೆ ಇರುವಂತಹ ನೀರು ಉಕ್ಕಿ ಬರುತ್ತಲೇ ಇರುವುದರಿಂದ ಆ ನೀರು ಮುಗಿದು ಹೋಗೋದಿಲ್ಲ ಪ್ರಿಯರೇ. ಎಷ್ಟು ಜನ ನೀರು ಕುಡಿದರೂ ಕೂಡ, ಎಷ್ಟು ಕಾಲದವರೆಗೂ ಕುಡಿದ್ರೂ ಕೂಡ ಅದು ಇನ್ನೂ ಉಕ್ಕಿ ಬರುತ್ತಲೇ ಇರುತ್ತೆ. ಸಾಧಾರಣವಾಗಿರುವ
ಬಾವಿ ಅದು. ಯೇಸು ಹೇಳ್ತಾರೆ, ನಾನು ಜೀವಜಲದ ಬುಗ್ಗೆಯಾಗಿದ್ದೇನೆ. ಬರೀ ಜಲ ಅಲ್ಲ, ಜೀವಜಲ. ಹಾಲೆಲೂಯ, ಅಂದರೆ ಜೀವ ಕೊಡುವ ಜೀವಿತ. ನಾನು ಕೊಡುವಂತಹ ನೀರು ಕುಡಿಯುವವನಿಗೆ ಇನ್ನೆಂದಿಗೂ ನೀರಡಿಕೆ ಆಗುವುದಿಲ್ಲವೆಂದು ಆ ಸಮಾರ್ಯದ ಸ್ತ್ರೀಗೆ ಹೇಳಿದ ಹಾಗೆ, ಆತನು ಕೊಡುವಂತಹ ಜೀವಜಲ, ಆತನು ಕೊಡುವ ಆಶೀರ್ವಾದ, ಆತನು ಕೊಡುವ ಸಂತೃಪ್ತಿ, ಆತನು ಮಾಡುವ ಅದ್ಭುತಗಳು, ಆತನ ಸಹಾಯ, ಆತನ ಜೊತೆ ಇರುವಿಕೆ ಎಷ್ಟೋ ದೊಡ್ಡದಾಗಿವೆ. ಅವು ಉಚಿತವಾಗಿ ಆತನು ನಮ್ಗೆ ಕೊಡ್ತಿದ್ದಾನೆ. ನೀರು ಕೂಡ ಕೊಂಡ್ಕೊಂಡು ಕುಡಿಯುತ್ತಾ ಇದ್ದೇವೆ ಈ ದಿನಗಳಲ್ಲಿ. ಪ್ರತಿಯೊಂದು ಕೊಂಡುಕೊಳ್ಳುವಾಗಲೇ ದೊರಕುತ್ತೆ. ಇನ್ನು ಕೆಲವು ದಿನಗಳಲ್ಲಿ ಗಾಳಿ ಕೂಡ ಕೊಂಡುಕೊಳ್ಬೇಕಾಗತ್ತೆ. ಕೊಂಡುಕೊಂಡು ಹೆಗಲಿಗೆ ನೇತಾಕೊಳ್ಳಬೇಕಂತೆ. ಆಕ್ಸಿಜನ್ ಕೊಂಡ್ಕೊಳ್ಬೇಕಂತೆ. ವಾತಾವರಣ ಕೆಟ್ಟು ಹೋಗ್ತಾ ಇರುವುದರಿಂದ ಈಗಾಗಲೇ ಬಹಳಷ್ಟು ಜನ ಲಂಗ್ಸ್ ರೋಗಕ್ಕೊಳಗಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟ ವ್ಯಾಧಿಗೊಳಗಾಗ್ತಿದ್ದಾರೆ. ಉಚಿತವಾಗಿ ದೇವರು ಕೊಟ್ಟಿದ್ದಾರೆ. ನಾವು ಹಾಳು ಮಾಡಿಕೊಂಡಿದ್ದೇವೆ ದೇವರು ಕೊಡುವಂತಹ ಜೀವಜಲವನ್ನು, ದೇವರು ಕೊಡುವಂತಹ ಆಶೀರ್ವಾದವನ್ನು. ಅಂದರೆ ನಾನು ನಿಮಗೆ ಆರೋಗ್ಯ ಉಂಟು ಮಾಡುವೆ ಎಂಬ ಮಾತನ್ನು ನಾವು ನಂಬಲಾರದಂತೆ ಮಾತ್ರೆಗಳನ್ನು, ಗುಳಿಗೆಗಳನ್ನು, ಅದು ಇದು ಅನ್ನುತ್ತಾ ನಮಗಿರುವಂತಹ ಕೆಮಿಕಲ್ಸ್ಗಳಿಂದ ನಾನಾ ವಿಧವಾದ ಆಹಾರ ಪದಾರ್ಥಗಳನ್ನು ತಿನ್ನುತ್ತಾ ನಮ್ಮ ಆರೋಗ್ಯವನ್ನು ಮತ್ತಷ್ಟು ಹೆಚ್ಚು ಹಾಳು ಮಾಡಿಕೊಳ್ತಿದ್ದೇವೆ. ಜೀವಜಲದ ಬುಗ್ಗೆಯಾಗಿರುವ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ಅಂದರೆ ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ನೀನು ಬೇಡ, ನಿನ್ನ ಜೀವಜಲ ನಮಗೆ ಬೇಡ ಅಂತ ಹೇಳಿ ದೇವರನ್ನು ಬಿಟ್ಟಿದ್ದಾರೆ. ನಾವೇ ಟ್ಯಾಂಕ್ಗಳನ್ನು ಕಟ್ಟಿಕೊಳ್ತೇವೆ, ವಾಟರ್ ಟ್ಯಾಂಕ್ ಕಟ್ಟಿಕೊಳ್ತೇವೆ. ನಾವೇ ಟೆಕ್ನಾಲಜಿಯ ಮುಖಾಂತರ ನೀರನ್ನು ನಮ್ಮ ಮನೆಯೊಳಗಡೆ ಸೇರಿಸಿಕೊಳ್ತೇವೆ ಅನ್ನುತ್ತಾರಲ್ಲವೇ ಈ ದಿನ. ಈ ಕಾರ್ಪೊರೇಷನ್ ವಾಟರ್ ಟ್ಯಾಂಕ್ನಿಂದ ನಮ್ಮ ಮನೆಯೊಳಗೆ ಬರುವ ನೀರಿನಿಂದ ಎಷ್ಟು ವ್ಯಾಧಿ ಬರ್ತಿವೆಯೋ. ಒಂದು ಸ್ಥಳದಲ್ಲಿ ಒಂದು ಕಂಟಮಿನೇಷನ್ ಏನಾದರೂ ನಡೆಯುವುದಾದರೆ, ಒಂದು ಡ್ರೈನೇಜ್ ವಾಟರ್, ಆ ವಾಟರ್ ಬೆರೆಯುವುದಾದರೆ, ಇನ್ನು ನೋಡಬೇಕು ಪ್ರಿಯರೇ, ಆ ಏರಿಯಾದಲ್ಲಿದ್ದವರಿಗೆಲ್ಲ ರೋಗಗಳು ಬರ್ತವೆ. ಶುದ್ಧವಾದ ನೀರನ್ನು ದೇವರು ಕೊಟ್ಟರೆ ಅದಕ್ಕೆ ಕ್ಲೋರಿನ್ ಹಾಕಿ, ಅದನ್ನು ಹಾಕಿ, ಇದನ್ನು ಹಾಕಿ ಪ್ಯೂರಿಫೈ ಮಾಡಿದ್ದೇವೆ ಅಂದುಕೊಳ್ತಿದ್ದೇವೆ ಹೊರತು ಆ ವಾಟರ್ ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಚರ್ಮಕ್ಕೆ ಹಾಗೂ ನಮ್ಮ ಜೀವಿತಕ್ಕೆ ಎಷ್ಟೋ ನಷ್ಟವನ್ನುಂಟು ಮಾಡುತ್ತೆ. ವಾಟರ್ ಬಹಳ ಮುಖ್ಯ ಪ್ರಿಯರೇ. ನಮ್ಮ ದೇಹದಲ್ಲಿ ಎಷ್ಟೋ ಪರ್ಸೆಂಟೇಜ್ ವಾಟರ್ ಇದೆ. ದಿನಾಲು ನಾವು ಶುಭ್ರ ಮಾಡಿಕೊಳ್ಬೇಕು. ನಾವು ದಿನಾಲು ಕುಡಿಯುವುದಕ್ಕೆ ನೀರು ಬೇಕು, ನೀರು ಬೇಕು. ದೇವರು ಹೇಳ್ತಾರೆ, ನಾನು ಶುದ್ಧವಾದ ಜಲ ಕೊಡುವ ಆತನಾಗಿದ್ದೇನೆ. ಮೇಲಿಂದ ಮೇಲೆ ಫ್ರೆಶ್ ವಾಟರ್. ಜೀವಜಲ ಅಂದರೆ ಇಟ್ಸ್ ಎ ಫ್ರೆಶ್ ವಾಟರ್, ನಾಟ್ ಸ್ಟ್ಯಾಗ್ನೆಂಟ್ ವಾಟರ್. ಎಷ್ಟೇ ಒಳ್ಳೆ ನೀರಾಗಿದ್ರೂ ಹಾಗೆಯೇ ನಿಂತಿರೋದಾದರೆ ಪಾಚಿ ಕಟ್ಕೊಳ್ಳುತ್ತೆ, ಅದು ಹಾಳಾಗಿ ಬಿಡುತ್ತೆ. ಆದರೆ ದೇವರು ಹೇಳ್ತಾರೆ, ಆಯಾ ದಿನಕ್ಕೆ ತಕ್ಕಂತೆ ನಾನು ನಿಮಗೆ ಜೀವಜಲದ ನೀರು ಕೊಡ್ತೇನೆ. ಅಂದರೆ ನೀವು ಬೇಡ ಅನ್ನುತ್ತಾ ಇದ್ದೀರಿ. ನೀರು ನಿಲ್ಲದಂತಹ ತೊಟ್ಟಿಗಳನ್ನು ಕೊರೆದುಕೊಳ್ತಿದ್ದಾರೆ, ಕಟ್ಟಿಕೊಳ್ತಿದ್ದಾರೆ, ಕೊಂಡುಕೊಳ್ತಿದ್ದಾರೆ. ಏನಂತೆ? ನೀರು ನಿಲ್ಲದಂತಹ ತೊಟ್ಟಿಗಳಂತೆ. ಅಂದರೆ ಅವು ಎಷ್ಟು ನೀರು ಹಾಕಿದ್ರೂ ಕೂಡ ಅವು ನಿಲ್ಲೋದಿಲ್ಲಂತೆ. ಅದಕ್ಕೆ ಕ್ರ್ಯಾಕ್ಸ್ ಇರ್ತವೆ, ಅದಕ್ಕೆ ಗ್ಯಾಪ್ಸ್ ಇರ್ತವೆ ಅಂದ ಅರ್ಥ. ಎಷ್ಟು ನೀರು ಹೊಯ್ದ್ರೂ ಅದರಲ್ಲಿ ನಿಲ್ಲೋದೇ ಇಲ್ಲ. ಎಷ್ಟು ಪ್ರಯಾಸ ಪಟ್ಟರೂ ನಿಲ್ಲುತ್ತಾ ಇಲ್ಲ. ನೀವು ಯಾವುದೇ ಪ್ರಯಾಸ ಪಡಲಾರದಂತೆ ಮೇಲಿಂದ ಮೇಲೆ ನಿಮಗೆ ಫ್ರೆಶ್ ವಾಟರ್ ಕೊಡ್ತೇನೆ ಎಂದು ದೇವರು ಹೇಳಿದ್ರೆ ಅದು ಬೇಡ ಅನ್ನುತ್ತಾರೆ. ನೀವು ನಿಮ್ಮ ಸ್ವಂತ ಪ್ರಣಾಳಿಕೆಯೊಂದಿಗೆ, ಸ್ವಂತ ಅಭಿಪ್ರಾಯದೊಂದಿಗೆ ನೀವೇ ತೊಟ್ಟಿಗಳನ್ನು ಕೊರೆದುಕೊಂಡು ನಿಮ್ಮ ಇಷ್ಟ ಬಂದಂತೆ ನೀರು ತುಂಬಿಸಿಕೊಳ್ತಿದ್ದೀರಿ. ಅದರಲ್ಲಿ ಒಂದು ಹನಿ ನೀರು ನಿಲ್ಲುತ್ತಾ ಇಲ್ಲ. ಕಾರಣ, ಒಡೆದು ಹೋಗಿರತಕ್ಕಂತಹ ತೊಟ್ಟಿಗಳನ್ನು ನೀವು ಮಾಡಿಕೊಳ್ತಿದ್ದೀರಿ. ಇದು ಎಷ್ಟು ನಿಜ ನೋಡಿ. ದೇವರು ಕೊಡುವಂಥದ್ದೇ ಶಾಶ್ವತವಾಗಿರುತ್ತೆ. ಮಾನವನು ಸಂಪಾದಿಸಿಕೊಳ್ಳುವುದು ತಾತ್ಕಾಲಿಕವಾಗಿರುತ್ತೆ. ದೇವರು ಕೊಡುವಂಥದ್ದು ನಿರಂತರವಾಗಿರುತ್ತೆ. ಮನುಷ್ಯರು ಸಂಪಾದಿಸಿಕೊಳ್ಳುವುದು ಮುಗಿದು ಹೋಗುತ್ತಲೇ ಇರುತ್ತೆ. ಹೌದಲ್ಲವೇ? ಆ ವಿಧವೆಯ ಮಡಿಕೆಯೊಳಗೆ ಆ ಹಿಡಿ ಹಿಟ್ಟು ಮುಗಿದು ಹೋಗಲಿಲ್ಲ, ಮೊಗೆಯಲ್ಲಿ ಎಣ್ಣೆ ಖಾಲಿಯಾಗಲಿಲ್ಲ. ಆಯಾ ದಿನಕ್ಕೆ ತಕ್ಕಂತೆ ಅದು ಉತ್ಪತ್ತಿ ಆಗುತ್ತಲೇ ಇತ್ತು. ಅದು ದೇವರ ಆಶೀರ್ವಾದವಾಗಿದೆ. ನೀವು ಒಂದೇ ಸಾರಿ ಸಂಪಾದಿಸಿ ಕೂಡಿಟ್ಕೊಂಡಿದ್ದೇನೆ ಎಂದು ಅಂದುಕೊಳ್ಬಹುದೇನಾದರೆ, ಎಷ್ಟೋ ಜನ ಈ ದಿನ ಸಂಪಾದಿಸಿಕೊಂಡು ಇಟ್ಕೊಂಡಿರುವ ಆ ಧಾನ್ಯಗಳು ಮಳೆ ಬಂದು ಕೊಚ್ಕೊಂಡು ಹೋಗೋದು, ಹುಳುಗಳು ಬಂದು ತಿನ್ನೋದು, ಇಲಿಗಳು ಬಂದು ಹಾಳು ಮಾಡೋದೆಲ್ಲ ನೋಡ್ತಿದ್ದೇವೆ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತೇನೆ, ನನ್ನನ್ನು ನಂಬಿರಿ. ಯೆಹೋವ ಈರೇ. ನಿಮಗೆ ಯಾವಾಗ ಏನು ಬೇಕಾದರೂ ಕೂಡ ಆತನು ಹೇಳ್ತಾನೆ, ಆಪತ್ಕಾಲದಲ್ಲಿ ನಿಮ್ಮನ್ನು ಆದುಕೊಳ್ತೇನೆ ಅನ್ನುತ್ತಾರೆ.
ನೀವು ಕೂಗಿಕೊಳ್ಳುವುದಾದರೆ ನಿಮಗೆ ಉತ್ತರಿಸುವಷ್ಟರ ಮಟ್ಟಿಗೆ ನಿಮ್ಮ ಸಮೀಪದಲ್ಲಿರುತ್ತೇನೆ. ನಾನು ಸಮಸ್ತವನ್ನು ನಿಮಗೆ ಮಾಡಿಡುತ್ತೇನೆ. ನೀವು ನನ್ನ ಮಕ್ಕಳಾಗಿದ್ದೀರಿ, ನೀವು ನನಗೆ ಪ್ರಿಯನಾಗಿದ್ದೀರಿ, ಪ್ರಿಯಳಾಗಿದ್ದೀರಿ. ನಾನು ನಿಮ್ಮನ್ನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೇನೆ. ಹಾಗಾಗಿ ನಿಮ್ಮನ್ನು ಸಂರಕ್ಷಿಸಿಕೊಳ್ತೇನೆ, ನಿಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸ್ತೇನೆ, ನಿಮ್ಮನ್ನು ನಾನು ಪ್ರೀತಿಸ್ತೇನೆ ಎಂದು ದೇವರು ಹೇಳ್ತಾ ಇದ್ರೆ, ನಮಗೆ ನೀನು ಬೇಡ, ನಮ್ಮ ಇಷ್ಟವೇ ನಾವು ಮಾಡಿಕೊಳ್ತೇವೆ. ನಾವು ನಮಗೆ ಬೇಕಾದ ತೊಟ್ಟಿಗಳನ್ನು ಕೊರೆದುಕೊಳ್ತೇವೆ, ನಮಗೆ ಬೇಕಾದ ವಾಟರ್ ಬಾಟಲ್ ಕೊಂಡುಕೊಳ್ತೇವೆ. ಈ ವಾಟರ್ ಬಾಟಲ್ಸ್ಗಳಲ್ಲಿ ಅಂದರೆ ಪ್ಲಾಸ್ಟಿಕ್ ಬಾಟಲ್ ಒಳಗಡೆ ವಾಟರ್ ಕಂಟೈನ್ ಮಾಡಿಟ್ಟಾಗ ಅದನ್ನು ಕುಡಿದವರಿಗೆ ನಾನಾ ವಿಧವಾದ ರೋಗಗಳು ಬರ್ತಾ ಇವೆ ಎಂಬುದಾಗಿ ಸಂಶೋಧನೆಗಳು ಹೇಳ್ತಾ ಇವೆ. ಮಡಿಕೆಯ ನೀರೇ ಶ್ರೇಷ್ಠ ಎಂದು ಹೇಳ್ತಿದ್ದಾರೆ. ಮನುಷ್ಯರು ತಾವೇನೋ ಚೆನ್ನಾಗಿರಬೇಕಂದುಕೊಂಡು ತಮಗಿರುವುದನ್ನೆಲ್ಲ ಅವರು ಕಳೆದುಕೊಳ್ತಾ ಇದ್ದಾರೆ. ದೇವರು ಕೊಡುವ ಸಮಾಧಾನ ಹೊಂದಿಕೊಳ್ಳುವುದರ ಬದಲಿಗೆ ಲೋಕ ಕೊಡುವ ಸಮಾಧಾನಕ್ಕಾಗಿಯೇ ತವಕ ಪಡ್ತಿದ್ದಾರೆ. ದೇವರು ಎಷ್ಟು ದೊಡ್ಡ ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ ಗೊತ್ತಾ? ನೀವು ಮದ್ಯಪಾನ ಮಾಡಿ ಮತ್ತರಾಗದಂತೆ ಆತ್ಮಭರಿತರಾಗಿರಿ ಎಂದು ಯೇಸು ಹೇಳಿದ್ದಾರೆ. ಯಾಕೆ ಮದ್ಯಪಾನ ಮಾಡ್ತಾರೆ? ಅದೇನೋ ಮತ್ತಿರೋದ್ರಿಂದ, ಹಾಯಾಗಿರೋದ್ರಿಂದ ಕುಡಿತಾರೆ. ಆದರೆ ದೇವರ ಆತ್ಮನಿಂದ ಭರಿತನಾದ ವ್ಯಕ್ತಿ ಎಷ್ಟೋ ತೃಪ್ತಿಯಾಗಿ, ಎಷ್ಟೋ ಆನಂದವಾಗಿ, ಎಷ್ಟು ಸಮಾಧಾನಕರವಾಗಿರ್ತಾನೆಂದು ಗುರುತಿಸುತ್ತಾ ಇಲ್ಲ. ಕರ್ತನನ್ನು ಪ್ರೀತಿಸಿ ಕರ್ತನಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡುವಾಗ ನಮ್ಮ ಜೀವಿತದಲ್ಲಿ ಆನಂದವಿರುತ್ತೆ. ಈಗೋ ಈ ವರ್ಷದ ಅಂತ್ಯದಲ್ಲಿ ಒಂದು ಸಾರಿ ನಿಮ್ಮ ಬದುಕನ್ನೆಲ್ಲ ಒಮ್ಮೆ ಹಿಂತಿರುಗಿ ನೋಡಿರಿ. ಜನವರಿ 1ನೇ ತಾರೀಕಿನಿಂದ ಈಗೋ ಈ ಡಿಸೆಂಬರ್ 28ನೆಯ ತಾರೀಕಿನವರೆಗೂ ನೀವು ಸಂಪಾದಿಸಿರುವ ಸಂಪಾದನೆ ಎಷ್ಟಿತ್ತು ಹೇಳ್ರಿ, ಏನಾಯ್ತು ಎಂಬುದಾಗಿ ಒಮ್ಮೆ ಹೇಳ್ರಿ. ಈಗ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಹೇಳ್ರಿ. ಬಹಳಷ್ಟು ಜನ ಹೇಳ್ತಾರೆ, ನಮಗೆ ಬಹಳ ಬ್ಯಾಲೆನ್ಸ್ ಅಲ್ಲ ಬ್ರದರ್, ಬಹಳಷ್ಟಿದೆ. ಅದೇನೆಂದರೆ ಸಾಲ ಇದೆ, ಕ್ರೆಡಿಟ್ ಕಾರ್ಡ್ ಬಿಲ್ಸ್ಗಳಿವೆ. ಈ ವರ್ಷದಲ್ಲಿ ಎಷ್ಟೋ ಕಷ್ಟಪಟ್ಟು ಭಾನುವಾರದಂದು ಕೂಡ ಸಭೆಗೆ ಹೋಗುವುದನ್ನು ತಪ್ಪಿಸಿ ಕಷ್ಟಪಟ್ಟು ಕೆಲಸ ಮಾಡಿರುವ ಸಂಪಾದನೆಯೆಲ್ಲ ಹಾರಿ ಹೋಯಿತು. ಬಡ್ಡಿ ಕಟ್ಟಬೇಕಾಯ್ತು, ಔಷಧಿಗಾಗಿ ಖರ್ಚು ಮಾಡಬೇಕಾಯ್ತು, ಮತ್ತು ಆಪತ್ತುಗಳಿಗೆ ಖರ್ಚು ಮಾಡಬೇಕಾಯ್ತು. ವ್ಯರ್ಥವಾಗಿ ಹೋಗುತ್ತೆ ನೀವು ಸಂಪಾದಿಸಿದ್ದು ದೇವರ ಆಶೀರ್ವಾದ ಇಲ್ಲದಿದ್ದರೆ. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೇ ಸಂಪಾದಿಸಿದರೂ ಕೂಡ ದೇವರ ಆಶೀರ್ವಾದ ನಿಮಗಿಲ್ಲದಿದ್ದರೆ ನಿಮಗೆ ತೃಪ್ತಿ ಇರಲ್ಲ. ನೀವು ಸಂಪಾದಿಸಿದ ಸಂಪಾದನೆಯೆಲ್ಲ ತೂತಿರುವ ಚೀಲದೊಳಗೆ ಹಾಕಿದಂತಾಗುತ್ತೆ. ನೀವು ಬದುಕೆಲ್ಲ ಪ್ರಯಾಸ ಪಡ್ತಾ ಇದ್ದೀರಿ. ಏನು ಸಾಧಿಸಿದ್ದೀರಿ? ಸಮಾಧಾನದಿಂದ ಬದುಕುತ್ತಾ ಇದ್ದೀರಾ? ಸಂತೋಷದಿಂದ ಬದುಕ್ತಾ ಇದ್ದೀರಾ? ಆರಾಮಾಗಿ ಊಟ ಮಾಡ್ಲಿಕ್ಕಾಗ್ತಿದೆಯಾ? ಕುಟುಂಬದೊಂದಿಗೆ ಸಮಯ ಕಳೀಲಿಕ್ಕಾಗ್ತಾ ಇದೆಯಾ? ಆಲೋಚಿಸಿಕೊಂಡು ನೋಡಿ. ದೇವರು ನಿಮ್ಮ ಸಂಗಡ ಇರುವಾಗ ನಿಮಗೆ ಏನು ಕೆಲಸ ಇರೋದಿಲ್ಲ. ಕರ್ತನೇ ನೀವು ಬೇಗ ಕೆಲಸ ಮಾಡುವಂತೆ ಮಾಡ್ತಾರೆ. ನಿಮ್ಮ ಕಾರ್ಯಭಾರ ಆತನ ಮೇಲೆ ಹಾಕಿರಿ. ನಿಮಗೆ ನಿಮ್ಮ ಕೆಲಸ ಭಾರವಾಗಿಯೇ ಇರೋದಿಲ್ಲ. ಕರ್ತನು ನಿಮ್ಮ ಸಂಗಡ ಇಲ್ಲದಿರುವಾಗ ರಾತ್ರಿಯೆಲ್ಲ ನಾವು ಪ್ರಯಾಸ ಪಟ್ಟೆವು, ಆದರೆ ನಮಗೇನು ದೊರಕಲಿಲ್ಲ ಎಂದು ಪೇತ್ರ ಹೇಳ್ತಾನಲ್ಲವೇ? ಬಲೆ ಹಾಕ್ತಾರೆ ತೆಗಿತಾರೆ, ಹಾಕ್ತಾರೆ ತೆಗಿತಾರೆ, ಹಾಕ್ತಾರೆ ತೆಗೆಯುತ್ತಾರೆ. ಎಷ್ಟು ಸಾರಿ ಬಲೆ ಹಾಕಿದ್ರು, ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಯಾಸಪಟ್ಟರು, ಏನೂ ದೊರಕಲಿಲ್ಲ. ಕರ್ತನ ಮಾತಿನ ಮೇರೆಗೆ ಬಲೆ ಹಾಕಿದಾಗ, ಪೇತ್ರ ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ ಬಲೆ ಹಾಕಿದಾಗ ಬಲೆ ಹರಿಯುವಷ್ಟು ರಾಶಿ ರಾಶಿಯಾಗಿ ಮೀನುಗಳನ್ನು ಹಿಡಿಯುತ್ತಾರೆ. ಜೀವಜಲದ ಬುಗ್ಗೆಯಾಗಿರುವ ಕರ್ತನನ್ನು ಹಿಡಿದುಕೊಳ್ಳಿರಿ. ತೊಟ್ಟಿಗಳನ್ನಲ್ಲ, ಅಂದರೆ ಈ ಲೋಕದಲ್ಲಿರುವ ಆರ್ಟಿಫಿಷಿಯಲ್ ವಸ್ತು ವಾಹನಗಳನ್ನೆಲ್ಲ ಆಧಾರ ಮಾಡಿಕೊಳ್ಳೋದು. ಈ ಲೋಕದಲ್ಲಿ ಇರುವಂತಹ ಪ್ಯಾಕ್ಡ್ ಫುಡ್ ಅಲ್ಲ. ಈ ಯೇಸು ಕ್ರಿಸ್ತನು ನಿಮಗೆ ಜೀವ ಜಲವನ್ನು ಕೊಡ್ತಾರೆ. ನೀವು ಒಳ್ಳೆ ನೀರು ಸಮೃದ್ಧಿಯಾಗಿ ಕುಡಿದ್ರೆ ಮೇಲಿಂದ ಮೇಲೆ ನಿಮ್ಮ ಶರೀರದ ಕಲ್ಮಶಗಳೆಲ್ಲ ಕೊಚ್ಕೊಂಡು ಹೋಗೋದ್ರಿಂದ ನೀವು ಆರೋಗ್ಯವಾಗಿರ್ತೀರಿ, ಉಲ್ಲಾಸಕರವಾಗಿರ್ತೀರಿ. ಮುಂದಿನ ನೂತನ ವರ್ಷದೊಳಗೆ ಹೋಗೋದಕ್ಕಿಂತ ಮುಂಚೆ ದೇವರಿಗೆ ಹೇಳ್ರಿ, ದೇವರೇ ತೊಟ್ಟಿಗಳನ್ನು ತೋಡಿಸಿಕೊಂಡೆ, ಬೇರೆ ಕೆಲಸಗಳನ್ನು ಮಾಡಿಕೊಂಡೆ, ನನ್ನ ಸಂತೋಷಕ್ಕಾಗಿ ನಾನೇ ಏನೋ ಸಂಪಾದಿಸಿಕೊಳ್ಳೋಣ, ಸಂತೃಪ್ತಿ ಪಡೋಣ, ಸಂಪಾದಿಸಿದ್ದು ಕೂಡಿಡೋಣ ಅಂತ ಪ್ರಯತ್ನಿಸಿದೆ ಹೊರತು ನನ್ನನ್ನು ದಿವ್ಯ ದಾನದಿಂದ ನನ್ನನ್ನು ಪ್ರೀತಿಸಿ ಆಶೀರ್ವದಿಸುವ ನಿಮ್ಮನ್ನೇ ಮರ್ತೋಗಿದ್ದೇನೆ. ದೇವರೇ ನನ್ನನ್ನು ಕ್ಷಮಿಸಿರಿ ಎಂದು ಪಶ್ಚಾತ್ತಾಪ ಪಡುವುದಾದರೆ ಕರ್ತನು ಈ ನೂತನ ವರ್ಷದಲ್ಲಿ ತನ್ನ ದೊಡ್ಡ ಕಾರ್ಯಗಳನ್ನು ನಿಮಗಾಗಿ ಮಾಡ್ತಾರೆ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ, ನೀರು ನಿಲ್ಲದ ತೊಟ್ಟಿಗಳನ್ನು ತಮಗಾಗಿ ಕೊರೆದುಕೊಂಡು ತೊಂದರೆಗೊಳಗಾಗ್ತಿದ್ದಾರೆ. ನಿಮ್ಮ ತೊಂದರೆ ತೊಲಗಿ ಹೋಗಬೇಕಾದರೆ, ಈ ಹೊಸ ವರ್ಷದಲ್ಲಿ ನೀವು ಆಶೀರ್ವದಿಸಲ್ಪಡಬೇಕಾದರೆ, ನಿಮ್ಮ ಅಪರಾಧಗಳನ್ನು, ದೋಷಗಳನ್ನು, ನಿಮ್ಮ ಅತಿಕ್ರಮಗಳನ್ನು, ನಿಮ್ಮ ಬಲಹೀನತೆಗಳನ್ನು ಗುರುತಿಸಿ ಅವುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿರಿ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ದುರ್ನೀತಿಯನ್ನು ತೊಲಗಿಸಿ ನಮ್ಮನ್ನು ಆತನು ಪವಿತ್ರಗೊಳಿಸುತ್ತಾನೆ.
ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ವರ್ಷದ ಅಂತ್ಯದಲ್ಲಿ ನಿಮ್ಮ ಸನ್ನಿಧಿಗೆ ನಾವು ಬರ್ತಿದ್ದೇವೆ. ಈ ವರ್ಷದಲ್ಲೆಲ್ಲ ನಾವು ಏನು ಸಂಪಾದಿಸ್ಲಿಕ್ಕಾಗಲಿಲ್ಲ, ಏನು ಸಾಧಿಸ್ಲಿಕ್ಕಾಗಲಿಲ್ಲ, ಸಮಾಧಾನದಿಂದ ಬದುಕಲಿಕ್ಕಾಗಲಿಲ್ಲ. ಕರ್ತನಿಗೆ ಬಿಟ್ಟು ಪಟ್ಟ ಪ್ರಯಾಸವೆಲ್ಲ ವಿಫಲವಾಯ್ತೆಂದು ಯಾರೆಲ್ಲ ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅವರು ತಮ್ಮ ಸ್ಥಿತಿ ಎಂಥದೆಂದು ಗುರುತಿಸಿ ನಿಮ್ಮ ಸನ್ನಿಧಿಯಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೋ ಅಂಥವರನ್ನು ದರ್ಶಿಸಿರಿ ದೇವರೇ. ಈ ದಿನ ಮೊದಲುಗೊಂಡು ನಿಮ್ಮ ಆಶೀರ್ವಾದ ಅವರಿಗೆ ದಯಪಾಲಿಸಿರಿ. ನಿಮ್ಮನ್ನು ನಂಬಿದವರ ಹೊಟ್ಟೆಯೊಳಗಿಂದ ಜೀವಜಲದ ಬುಗ್ಗೆಗಳು ಉಕ್ಕಿ ಬರುವವು ಎಂಬ ನಿಮ್ಮ ವಾಕ್ಯ ನಮ್ಮೆಲ್ಲರ ವಿಷಯದಲ್ಲಿ ನೆರವೇರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ನಮಗೆ ಕಳಿಸಿಕೊಡಿರಿ. ಈ ದಿನ ಭಾನುವಾರವಲ್ಲವೂ ದೇವರು ನಿಮಗೆ ಕೊಟ್ಟಿರುವಂತಹ ಸಭೆಗಳಿಗೆ ತಪ್ಪದೆ ಕರ್ತನನ್ನು ಆರಾಧಿಸುವುದಕ್ಕಾಗಿ ಹೋಗುವವರಾಗಿರಿ. ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧಿಸಿ ನಿಮ್ಮ ಅನುಕೂಲ ಸಮಯದಲ್ಲಿ ಈ ವಾಕ್ಯವನ್ನು ಕೂಡ ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.